ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್‌ನ ಕರೆಂಟ್ ಎನರ್ಜಿ ಏನಿದೆ, ಅವರು ಇಂದು ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರಾ, ನಿಮ್ಮ ಜೊತೆ ಮಾತನಾಡಬೇಕು ಅಂತ ಅನ್ನಿಸ್ತಾ ಇದೆಯಾ, ಅಥವಾ ತಮ್ಮ ಫೀಲಿಂಗ್ಸ್ ಅನ್ನು ಒಳಗೆ ಇಟ್ಕೊಂಡಿದ್ದಾರಾ ಅಂತ ನಾವು ಚೆಕ್ ಮಾಡೋಣ. ಸೊ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ಯಾವುದೇ ತರ ಸಿಚುಯೇಷನ್ ಇರ್ಲಿ, ಅವರ ಕರೆಂಟ್ ಥಾಟ್ಸ್ ಏನಿರ್ಬೋದು, ಫೀಲಿಂಗ್ಸ್ ಏನಿರ್ಬೋದು, ಹಿಡನ್ ಎಮೋಷನ್ಸ್ ಮತ್ತು ನಿಮ್ಮ ಲವ್ ಕನೆಕ್ಷನ್ ಬಗ್ಗೆ ಅವರು ಕರೆಂಟ್ ಎನರ್ಜಿ ಏನ್ ಹೇಳ್ತಾ ಇದೆ ಅಂತ ಕಾರ್ಡ್ಸ್ ಮೂಲಕ ನಾವು ತಿಳ್ಕೊಳ್ಳೋಣ. ಸೊ ನಿಮ್ಮ ಮನಸ್ಸಿನ ವ್ಯಕ್ತಿ ಯಾರಿದ್ದಾರೆ ಅವರ ಇಮೇಜ್ ನೋಡಿ, ಅವ್ರ ಫೋಟೋನ ನೋಡಿ ಒಂದ್ಸತಿ. ನೋಡ್ಬಿಟ್ಟು ಅವರ ಹೆಸರನ್ನು, ನಿಮ್ಮ ಹೆಸರನ್ನು 3 ಟೈಮ್ಸ್ ಖುಷಿ ಖುಷಿಯಾಗಿ ಹೇಳ್ಕೊಂಡು ಡೀಪ್ ಬ್ರೆತ್ ತಗೊಂಡು ನಿಮ್ಮ ಇಂಟ್ಯೂಷನ್ ನ ಟ್ರಸ್ಟ್ ಮಾಡಿ ಈ ರೀಡಿಂಗ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲಿಗೆ ದ ವರ್ಲ್ಡ್ ಕಾರ್ಡ್ ಬಂದಿದೆ. ಇದು ಒಂದು ಪವರ್ಫುಲ್ ಕಾರ್ಡ್ ಅಂತಾನೆ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ನ ನೆನ್ಸ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಕರೆಂಟ್ ಎನರ್ಜಿ ಬಂದಿರೋದು. ಸೆಕೆಂಡ್ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಥರ್ಡ್ ಕಾರ್ಡ್ 9 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಕಿಂಗ್ ಆಫ್ ಕಪ್ಸ್ ಫೋರ್ತ್ ಕಾರ್ಡ್, ಅಂಡ್ ದ ಲಾಸ್ಟ್ ಕಾರ್ಡ್ 4 ಆಫ್ ಕಪ್ಸ್ ಬಂದಿದೆ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ಈ ಸ್ಪ್ರೆಡ್ ನ ನೋಡ್ತಾ ಇದ್ರೆ ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಇದೆ ಅಂತ ಕಾಣಿಸ್ತಾ ಇದೆ. ಫೀಲಿಂಗ್ಸ್ ಇದೆ, ಆದ್ರೆ ಎಮೋಷನಲ್ ಸ್ಟ್ರೆಸ್ ಕಾಣಿಸ್ತಾ ಇದೆ ಮತ್ತು ಎಸಿಟೇಷನ್ ಕಾಣಿಸ್ತಾ ಇದೆ. ಸೊ ರಿಯೂನಿಯನ್ ಇರ್ಬೋದು, ಯಾರಾದ್ರೂ ಕಾಂಟ್ಯಾಕ್ಟ್ ಇಂದ ನೋ ಕಾಂಟ್ಯಾಕ್ಟ್ ಇಂದ ಕಾಂಟ್ಯಾಕ್ಟ್ ಹೋಗೋದು ಆಗಿರ್ಬೋದು, ಇಲ್ಲ ಟೆಂಪ್ರರಿ ಸಪರೇಷನ್ ನೋಡ್ತಾ ಇರ್ಬೋದು. ರಿಯೂನಿಯನ್ ಎನರ್ಜಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿಲ್ಲ ಅಂತ ಕಾಣಿಸ್ತಾ ಇದೆ. ಆದ್ರೆ ಇಮಿಡಿಯೇಟ್ ಆಕ್ಷನ್ ಗಿಂತ ಎಮೋಷನಲ್ ಪ್ರಾಸೆಸಿಂಗ್ ಹೆಚ್ಚು ಕಾಣಿಸ್ತಾ ಇದೆ. ಫಸ್ಟ್ ಕಾರ್ಡ್ ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದು ಸಾಮಾನ್ಯವಾಗಿ ಕಂಪ್ಲೀಷನ್ ಮತ್ತು ಸೈಕಲ್ ಕ್ಲೋಜರ್ ಅಂತ ಏನು ಸೂಚಿಸ್ತಾ ಇದೆ. ಇದು ರಿಲೇಶನ್ಶಿಪ್ ನ ಸಂಪೂರ್ಣವಾಗಿ ಮುಗ್ದಿದೆ ಅಂತ ಅರ್ಥ ಅಲ್ಲ. ಕೆಲವೊಮ್ಮೆ ಹಳೆಯ ಪ್ಯಾಟರ್ನ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಪೇನ್ಫುಲ್ ಫೇಸ್ ಮುಗ್ದೋಗಿದೆ. ಸೊ ಕನೆಕ್ಷನ್ ಅನ್ನ ಹೊಸ ರೀತಿಯಲ್ಲಿ ನೋಡುವ ಎನರ್ಜಿ ಆಗಿರ್ಬೋದು. ಇವತ್ತು ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ನ ಮನಸ್ಸಿನಲ್ಲಿ ಹಳೆದನ್ನ ಹಾಗೆಯೇ ಮುಂದುವರಿಸಬಾರ್ದು, ಏನಾದ್ರೂ ಚೇಂಜ್ ಆಗ್ಬೇಕು ಅಂತ ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಸೆಕೆಂಡ್ ಕಾರ್ಡ್ ನೋಡ್ಬೋದು, ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ನಿಮ್ಮ ಬಗ್ಗೆ ಎಮೋಷನಲ್ ಫೀಲಿಂಗ್ಸ್, ಇದು ತುಂಬಾನೇ ಸ್ಟ್ರಾಂಗ್ ಎಮೋಷನಲ್ ಕಾರ್ಡ್ ಅಂತಾನೆ ಹೇಳ್ಬೋದು. ಅವರು ನಿಮ್ಮನ್ನ ಕೇರಿಂಗ್ ಇರ್ಬೋದು, ಎಮೋಷನಲಿ ಡೀಪ್ ಮತ್ತು ಸ್ಪೆಷಲ್ ಪರ್ಸನ್ ಆಗಿ ನೋಡ್ತಿರುವ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಅಫೆಕ್ಷನ್ ಅಥವಾ ಎಮೋಷನಲ್ ಅಟ್ಯಾಚ್ಮೆಂಟ್ ಇನ್ನೂ ಇರ್ಬೋದು. ಕಮ್ಯುನಿಕೇಶನ್ ಇದ್ರೂ ಸರಿ, ಇಲ್ದಿದ್ರು ಸರಿ, ನಿಮ್ಮ ಮೆಮೊರೀಸ್ ಅಥವಾ ನಿಮ್ಮ ಕೈಂಡ್ನೆಸ್ ಅವರನ್ನು ಟಚ್ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ 9 ಆಫ್ ಸ್ವಾರ್ಡ್ಸ್ ನೋಡ್ಬೋದು. ತುಂಬಾನೇ ಓವರ್ ಥಿಂಕಿಂಗ್, ಫಿಯರ್. ಲಾಸ್ಟ್ ರೀಡಿಂಗ್ ಅಲ್ಲೂ 9 ಆಫ್ ಸ್ವಾರ್ಡ್ಸ್ ನ ನಾವು ನೋಡಿದ್ವಿ, ಬಟ್ ಇವತ್ತೂ ಬಂದಿದೆ. ಇಲ್ಲಿ ಮೇಜರ್ ಬ್ಲಾಕೇಜಸ್ ಕಾಣಿಸ್ತಾ ಇದೆ. ಅವರು ನಿಮ್ಮ ಬಗ್ಗೆ ಯೋಚಿಸುವಾಗ ಮತ್ತೆ ಮಾತನಾಡಿದ್ರೆ ಏನಾಗ್ಬೋದು, ಅವರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ, ನಾನು ತಪ್ಪು ಮಾಡ್ತಾ ಇದ್ದೀನಾ, ಮತ್ತೆ ಹರ್ಟ್ ಆಗ್ಬೋದಾ ಅವರು, ಈ ತರ ಎಲ್ಲ ತುಂಬಾ ಆಂಗ್ಸೈಟಿಯಿಂದ, ರಿಗ್ರೆಟ್ ಆಗಿರ್ಬೋದು, ಎಲ್ಲೋ ದೂರ ಕುತ್ಕೊಂಡು ತುಂಬಾ ನೈಟ್ ಮೇರ್, ರಾತ್ರಿ ಎಲ್ಲ ನಿದ್ದೆ ಮಾಡದೆ ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ರೆ ಎಲ್ಲೋ ನಿಮ್ಗೆ ಅವರು ಹರ್ಟ್ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನಿಮ್ಗೂ ಆ ತರನೇ ಅನ್ನಿಸ್ತಾ ಇದೆಯಾ? ಮನಸ್ಸು ಬಿಚ್ಚಿ ಮಾತಾಡಿ, ಇಬ್ರು ಏನಿದೆಯೋ ಅದನ್ನ ಸಾರ್ಟ್ ಮಾಡ್ಕೊಂಡು ಒಂದು ಲಾಂಗ್ ಟರ್ಮ್ ಅಲ್ಲಿ ನೋಡ್ಬೇಕಾಗುತ್ತೆ. ಅಂದ್ರೆ ಫೀಲಿಂಗ್ಸ್ ಇಲ್ಲದ ಕಾರಣ ಸೈಲೆನ್ಸ್ ಆಗಿಲ್ಲ ಅಂತಲ್ಲ, ಫಿಯರ್ಸ್ ಮತ್ತೆ ಓವರ್ ಥಿಂಕಿಂಗ್ ಕೂಡ ಸೈಲೆನ್ಸ್ಗೆ ಕಾರಣ ಆಗಿರ್ಬೋದು. ಅದು ಆಗಿದೆಯಾ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಡೀಪ್ ಫೀಲಿಂಗ್ಸ್ ಆದ್ರೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ತುಂಬಾನೇ ಡೀಪ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ಸೊ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ನಂತರ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿತ್ತು, ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಇದು ಎಮೋಷನಲ್ ಮೆಚುರಿಟಿ ಮತ್ತು ಡೀಪ್ ಬಟ್ ಕಂಟ್ರೋಲ್ಡ್ ಫೀಲಿಂಗ್ಸ್ ಅನ್ನ ಸೂಚಿಸುತ್ತೆ. ಆದ್ರೆ ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ನಿಮ್ಮ ಮೇಲೆ ಹೊಂದಿದ್ರೂ ಕೂಡ ಎಲ್ಲವನ್ನು ಓಪನ್ ಆಗಿ ಶೋ ಮಾಡದೇನು ಕೂಡ ಇರ್ಬೋದು. ಹಾರ್ಟ್ ನಲ್ಲಿ ಎಮೋಷನ್ಸ್ ಇದೆ, ಆದ್ರೆ ಹೊರಗೆ ಕಾಮ್ ಆಗಿರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಸೊ ಇನ್ ಕೇಸ್ ನಿಮ್ಮ ಪಾರ್ಟ್ನರ್ ಕನೆಕ್ಷನ್ ಅಲ್ಲಿ ಇದ್ರೆ ಅವರ ಹಾರ್ಟ್ ನಲ್ಲಿ ಎಮೋಷನ್ಸ್ ಇದೆ,
ಆದ್ರೆ ಅವರಿಗೆ ಕಾಮ್ ಆಗಿ ಇರೋದಕ್ಕೆ ಬಯಸ್ತಾ ಇದ್ದಾರೆ. ಏನನ್ನು ವ್ಯಕ್ತಪಡಿಸ್ತಾ ಇಲ್ಲ. ಯಾಕೆ ಈ ತರ ಆಗ್ತಾ ಇದೆ ಅಂತ ನೀವು ಪ್ರಶ್ನೆ ಮಾಡಿ ಕೇಳ್ಬೋದು. ಲಾಂಗ್ ಟರ್ಮ್ ರಿಲೇಶನ್‌ಶಿಪ್‌ನಲ್ಲಿ ಏಂಜೆಲ್‌ನಲ್ಲಿ ಇದು ಬಂದ್ರೆ ಒಂದು ಪಾಸಿಟಿವ್ ಕಾರ್ಡ್ ಆಗಿದೆ. ಯಾಕಂದ್ರೆ ಇಂಪಲ್ಸಿವ್ ಅಟ್ರಾಕ್ಷನ್‌ಗಿಂತ ಮೆಚೂರ್ ಎಮೋಷನಲ್ ಕನೆಕ್ಷನ್ ಬಗ್ಗೆ ಮಾತನಾಡ್ತಾ ಇದೆ ಇಲ್ಲಿ. ಸೊ 4 ಆಫ್ ಕಪ್ಸ್ ಫೈನಲ್ ಕಾರ್ಡ್ ಬಂದಿರೋದ್ರಿಂದ ಡಿಲೇ ಮತ್ತೆ ಎಮೋಷನಲ್ ವಿಥ್ಡ್ರಾವಲ್ ನಿಮ್ಮ ಕನೆಕ್ಷನ್ ಅಲ್ಲಿ ಜಾಸ್ತಿ ಕಾಣಿಸ್ತಿದೆ. ಇದು ಟೈಮಿಂಗ್‌ನಲ್ಲಿ ಇಂಪಾರ್ಟೆಂಟ್. ಈ ಸಿಚುಯೇಷನ್ ಟೈಮಿಂಗ್‌ನಲ್ಲಿ ಇಂಪಾರ್ಟೆಂಟ್ ಕಾರ್ಡ್ ಆಗಿರುತ್ತೆ. ಅವರು ಒಂದು ಅಪರ್ಚುನಿಟಿ ಅಥವಾ ಕಮ್ಯುನಿಕೇಷನ್ ಬಗ್ಗೆ ಹೆಸಿಟೇಟ್ ಮಾಡ್ತಾ ಇರ್ಬೋದು. ನಾನು ಈಗ ಸ್ಟೆಪ್ ತೆಗೆದುಕೊಳ್ಬೇಕಾ ಎಂಬ ಅನ್ಸರ್ಟನಿಟಿ ಕೂಡ ಇರ್ಬೋದು. ಕೆಲವೊಮ್ಮೆ 4 ಆಫ್ ಕಪ್ಸ್ ಬಂದ್ರೆ ಎಮೋಷನಲ್ ವಿಥ್ಡ್ರಾವಲ್ ಅಂತ ಹೇಳ್ತೀವಿ. ಫೀಲಿಂಗ್ಸ್ ಇದ್ರೂ ವ್ಯಕ್ತಿ ತನ್ನ ಎಮೋಷನ್ಸ್‌ನಲ್ಲಿ ಮುಳುಗಿ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಆಗದೇ ಇರುವಂತ ಸಿಚುಯೇಷನ್ ಅಲ್ಲಿ ಇರ್ತಾರೆ. ಈ ತರ ನಿಮ್ಮ ಸಿಚುಯೇಷನ್ ಅಲ್ಲೂ ಇರ್ಬೋದು. ಅದನ್ನ ನೀವು ನೋಡಿ ಯೋಚನೆ ಮಾಡ್ಬೇಕಾಗುತ್ತೆ. ಇಲ್ಲಿ ಇನ್ ಕೇಸ್ ನೋ ಕಾಂಟಾಕ್ಟ್ ಅಲ್ಲಿ ಇದ್ರೆ, ಸೊ ರಿಯೂನಿಯನ್‌ಗೆ ಎಕ್ಸ್‌ಪೆಕ್ಟ್ ಮಾಡ್ತಾ ಇದ್ರೆ ನೀವಲ್ಲಿ ಯಾರಾದ್ರೂ ರಿಯೂನಿಯನ್ ಸಾಧ್ಯತೆ ಇದೆಯಾ ಅಂತ ಕೇಳಿದ್ರೆ, ಈ ಸ್ಪ್ರೆಡ್‌ನಲ್ಲಿ ರಿಯೂನಿಯನ್‌ಗೆ ಪಾಸಿಬಿಲಿಟೀಸ್ ಇದೆ. ವಿಶೇಷವಾಗಿ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಅಂಡ್ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ, ಸೊ 9 ಆಫ್ ಸ್ವಾರ್ಡ್ಸ್ ಕೂಡ ಬಂದಿದೆ, 4 ಆಫ್ ಕಪ್ಸ್ ಕೂಡ ಬಂದಿದೆ. ಇಮಿಡಿಯೇಟ್ ರಿಯೂನಿಯನ್ ಆಗೋದಿಲ್ಲ. ಅದು ಸ್ಲೋ ಆಗುತ್ತೆ. ಖಂಡಿತ ಆದ್ರೆ ರಿಯೂನಿಯನ್ ಪಾಸಿಬಿಲಿಟೀಸ್ ಇದೆ. ಫೀಲಿಂಗ್ಸ್ ರಿಮೇನ್ ಆಗಿದೆ. ಬಟ್ ಆಕ್ಷನ್ ಡಿಲೇ ಆಗಿ ತೋರಿಸ್ತಾ ಇದೆ. ವರ್ಲ್ಡ್ ಕೂಡ ಹೇಳೋದು ವರ್ಲ್ಡ್ ಕೂಡ ಇಲ್ಲಿ ಹೇಳೋದು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಕನೆಕ್ಷನ್ ಬಂದ್ರೆ ಅದು ಹಳೆಯ ಪ್ಯಾಟರ್ನ್ ಅಲ್ಲಿ ಬರೋದಿಲ್ಲ. ಒಂದು ಚೇಂಜ್ಡ್ ನ್ಯೂ ಫೇಸ್ ಆಗಿ ಬರುತ್ತೆ ಅನ್ನೋದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೇಕಾಗುತ್ತೆ. ಇದ್ರ ಜೊತೆಗೆ ಈ ರೀಡಿಂಗ್ ಅಲ್ಲಿ ಒಂದು ವೇಟಿಂಗ್ ಟೈಮ್, ಇನ್ನು ಎಷ್ಟು ದಿನ ನಾನು ಕಾಯಬೇಕು? ಇನ್ನ ಎಷ್ಟು ದಿನ ನಾನು ಇದೇ ತರ ಬರ್ತಾರೆ, ಬರ್ತಾರೆ ಅಂತ ವೇಟ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರೆ, ಇಲ್ಲಿ ಟ್ಯಾರೋ ಕಾರ್ಡ್ಸ್ ಇಂದ ಎಕ್ಸಾಕ್ಟ್ ಡೇಟ್ ಅಥವಾ ಗ್ಯಾರಂಟೆಡ್ ಟೈಮ್ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಿಂಬಾಲಿಕ್ ಟೈಮಿಂಗ್ ಆಗಿ ನೋಡಿದ್ರೆ, ಇಲ್ಲಿ 4 ಆಫ್ ಕಪ್ಸ್ ಬಂದಿರೋದ್ರಿಂದ, 9 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ, ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ, ಇಲ್ಲಿ 4 ಯೂನಿಟ್ಸ್ 9 ಯೂನಿಟ್ಸ್ ಆಗಿರೋದ್ರಿಂದ ಒಂದು ಸೈಕಲ್ ಕಂಪ್ಲೀಟ್ ಆಗೋವರೆಗೂ ವೇಟ್ ಮಾಡಬೇಕು. ಇವುಗಳನ್ನ ಸೇರಿಸಿ ನೋಡಿದಾಗ ತಕ್ಷಣದ ಡೇಸ್ಗಿಂತ ವೀಕ್ಸ್ ಟು ಮಂತ್ಸ್ ಎನರ್ಜಿ ಹೆಚ್ಚು ಕಾಣಿಸ್ತಾ ಇದೆ. ಬರುವ ಕೆಲವು ದಿನಗಳಲ್ಲಿ ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ. ಕೆಲವು ವೀಕ್ಸ್ ಇಲ್ಲ ಮಂತ್ಸ್ ಟೈಮ್ ತಗೊಳುತ್ತೆ. ಪ್ರಾಕ್ಟಿಕಲ್ ಆಗಿ ಟ್ಯಾರೋ ಟೈಮಿಂಗ್ಸ್ ಅಂತ ಇಲ್ಲಿ ನಾವು ನೋಡೋದಕ್ಕಾಗಲ್ಲ. ಕಮ್ಯುನಿಕೇಶನ್ ಫಸ್ಟ್ ಮೂವ್‌ಮೆಂಟ್ ಆಗ್ಬೇಕು. ಸುಮಾರು 4-9 ವೀಕ್ಸ್ ಅಲ್ಲಿ ಸಿಂಬಾಲಿಕ್ ವಿಂಡೋ ಅನ್ನ ತೆಗೆದುಕೊಂಡ್ರೆ, ರಿಯೂನಿಯನ್ ಅಥವಾ ಸ್ಟೇಬಲ್ ಲಾಂಗ್ ಟರ್ಮ್ ಡೈರೆಕ್ಷನ್ ಅಲ್ಲಿ ನಾವು ನೋಡ್ತಾ ಇದ್ರೆ, ಸುಮಾರು 2-4 ಮಂತ್ಸ್ ಒಳಗೆ ಕ್ಲಾರಿಟಿ ಡೆವಲಪ್‌ಮೆಂಟ್ ಬರ್ಬೋದು ಅನ್ನೋ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ರಿಯೂನಿಯನ್‌ಗೆ ನೀವು ವೇಟ್ ಮಾಡ್ತಾ ಇದ್ರೆ ಅಥವಾ ಸ್ಟೇಬಲ್ ಲಾಂಗ್ ಟರ್ಮ್ ಡೈರೆಕ್ಷನ್‌ಗೆ ವೇಟ್ ಮಾಡ್ತಿದ್ರೆ ಇದನ್ನ ನೀವು ನೋಡ್ಬೋದು. ಆದ್ರೆ ಇದು ಫಿಕ್ಸ್ಡ್ ಪ್ರೆಡಿಕ್ಷನ್ ಅಂತ ಏನೂ ಅಲ್ಲ. ಅವರ ಆಕ್ಚುಯಲ್ ಚಾಯ್ಸ್ ಆಗಿರುತ್ತೆ. ಸರ್ಕಮ್‌ಸ್ಟಾನ್ಸಸ್ ಮತ್ತೆ ನಿಮ್ಮಿಬ್ಬರ ಕಮ್ಯುನಿಕೇಷನ್ ಟೈಮಿಂಗ್ ಆಧಾರದ ಮೇಲೆ ಇದು ಮುಂದೆ ಸಾಗ್ಬೋದು. ಬಟ್ ಲಾಂಗ್ ಟರ್ಮ್ ಕನೆಕ್ಷನ್ ಇದೆಯಾ ನಮ್ಮಿಬ್ಬರಲ್ಲೂ ಅಂತ ಕೇಳಿದ್ರೆ, ಕ್ವೀನ್ ಆಫ್ ಕಪ್ಸ್ ಬಂದಿದೆ, ಕಿಂಗ್ ಆಫ್ ಕಪ್ಸ್ ಬಂದಿದೆ. ಬಹಳ ಬ್ಯೂಟಿಫುಲ್ ಕಾಂಬಿನೇಷನ್ ಇದು. ನಿಮ್ಮಿಬ್ಬರ ನಡುವೆ ಎಮೋಷನಲ್ ಅಂಡರ್‌ಸ್ಟ್ಯಾಂಡಿಂಗ್ ಡೆವಲಪ್ ಆಗುವ ಪೊಟೆನ್ಷಿಯಲ್ ಹೆಚ್ಚು ಕಾಣಿಸ್ತಾ ಇದೆ ಇಲ್ಲಿ. ಆದ್ರೆ ಲಾಂಗ್ ಟರ್ಮ್ ಕನೆಕ್ಷನ್‌ಗಾಗಿ ಓಲ್ಡ್ ಸೈಕಲ್ ಕ್ಲೋಸ್ ಆಗ್ಬೇಕು. ಭಯ ಅನ್ನೋದು ಏನಿದೆ, ಆತಂಕ ಅನ್ನೋದು ಏನಿದೆ, ಅದು ಹೀಲ್ ಆಗ್ಬೇಕು. ಎಮೋಷನಲ್ ಕ್ಲಾರಿಟಿ ಸಿಗ್ಬೇಕು ನಿಮ್ಮಿಬ್ಬರ ಮಧ್ಯೆ. ಕಮ್ಯುನಿಕೇಷನ್, ಸ್ಟೇಬಲ್ ಕನೆಕ್ಷನ್ ಬಂದಾಗ ಖಂಡಿತ ಪ್ರೋಗ್ರೆಷನ್‌ನ ನೀವು ಕಾಣ್ಬೋದು. ಸೊ ನಿಮಗೆ ಫೈನಲ್ ಮೆಸೇಜ್ ಈ ರೀಡಿಂಗ್ ಅಲ್ಲಿ ಅಂದ್ರೆ, ಈ ಕನೆಕ್ಷನ್‌ನಲ್ಲಿ ಫೀಲಿಂಗ್ಸ್ ಇನ್ನೂ ಜೀವಂತವಾಗಿದೆ. ಆದ್ರೆ ಈಗ ನಿಮ್ಮ ಪಾರ್ಟ್ನರ್ ಅವರ ಹಾರ್ಟ್‌ಗಿಂತ ಅವರ ಫಿಯರ್ ಮತ್ತು ಓವರ್ ಥಿಂಕಿಂಗ್ ಹೆಚ್ಚು ಭಯಂಕರವಾಗಿದೆ. ಅವರು ತಮ್ಮ ಎಮೋಷನ್ಸ್ ಅನ್ನು ಪ್ರಾಸೆಸ್ ಮಾಡಿದ ನಂತರ ಮತ್ತೆ ಕನೆಕ್ಷನ್ ಬಗ್ಗೆ ಸೀರಿಯಸ್ ಆಗಿ ಯೋಚಿಸುವ ಸಾಧ್ಯತೆ ಇದೆ. ಸೊ ರಿಯೂನಿಯನ್ ಬಂದ್ರೂ ಕೂಡ ಸ್ಲೋ ಆಗಿ, ಹೆಚ್ಚು ಮೆಚ್ಯೂರ್ ಆಗಿ ಮತ್ತು ಕ್ಲಿಯರ್ ಎನರ್ಜಿಯೊಂದಿಗೆ ಬರುತ್ತೆ. ಸೊ ಅದು ಬರಬೇಕು ಅದೇ ತರನೇ. ಸೊ ಅದಕ್ಕೋಸ್ಕರ ದಯವಿಟ್ಟು ವೇಟ್ ಮಾಡಿ ಅಂತ ಹೇಳ್ತಾ, ಓವರಾಲ್ ಎನರ್ಜಿ ಇಲ್ಲಿ ನೋಡಿದ್ರೆ ಫೀಲಿಂಗ್ಸ್ ಇದೆಯಾ? ಖಂಡಿತ ಸ್ಟ್ರಾಂಗ್ ಆಗಿದೆ. ಥಾಟ್ಸ್ ನಿಮ್ಮ ಬಗ್ಗೆ ಇದೆಯಾ? ಹೆವಿ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಕಮ್ಯುನಿಕೇಶನ್ ಬರುತ್ತಾ ಅಂತ ಕೇಳಿದ್ರೆ ಸ್ವಲ್ಪ ಡಿಲೇ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಿಯೂನಿಯನ್ ಪೊಟೆನ್ಷಿಯಲ್ ಇದೆಯಾ? ಎಸ್, ಪಾಸಿಬಿಲಿಟಿ ಇದೆ. ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಇದೆಯಾ?
ಪಾಸಿಬಲ್ ಇದೆ. ಆದರೆ ಕ್ಲಾರಿಟಿ ಮತ್ತು ಮ್ಯೂಚುವಲ್ ಎಫರ್ಟ್ ಬೇಕಾಗುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ದಯವಿಟ್ಟು ನೀವು ನನ್ನ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಆ್ಯಂಡ್ ದ ವಾಟ್ಸಪ್ ನಂಬರ್ ಇಸ್ 8867550218 ಆಗಿರುತ್ತೆ. ಆ್ಯಂಡ್ ಟ್ಯಾರೋ ರೀಡಿಂಗ್ ಚಾರ್ಜಸ್ ₹399 ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.